ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವೇನಪ್ಪಾ ಅಂತಂದ್ರೆ ಒಂದು ಅಫಿಲಿಯೇಟ್ ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ವಿ. ಸೊ ಅಫಿಲಿಯೇಟ್ ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡುವಂತ ಒಂದು ಬ್ಲಾಗ್. ಸೊ ಅದರಿಂದ ಏನಪ್ಪಾ ಅಂತಂದ್ರೆ ಈಸಿಯಾಗಿ ನಾವು ಇನ್ಕಮ್ ಅನ್ನ ಮಾಡಬಹುದು. ಸೊ ಸ್ಟಾರ್ಟಿಂಗ್ ಅಂದ್ರೆ ಇನ್ಕಮ್ ಅನ್ನ ಸ್ಟಾರ್ಟ್ ಮಾಡ್ಕೋಬಹುದು. ಸೊ ಯಾವುದೇ ತರಹದ ಗೂಗಲ್ ಆಡ್ಸೆನ್ಸ್ ಅಪ್ರೂವ್ ಸಿಗೋವರೆಗೂ ಕಾಯೋ ಅವಶ್ಯಕತೆ ಇರಲ್ಲ. ಒಂದ್ಸರಿ ನಾವು ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ರ್ಯಾಂಕಿಂಗ್ ಮಾಡೋದಕ್ಕೆ ಶುರು ಮಾಡಿದ್ವಪ್ಪ ಅಂತಂದ್ರೆ ಸೇಲ್ಸ್ ಜನರೇಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ನಿಮ್ಗೆ ಕಮಿಷನ್ ಬರೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಆವಾಗ ನಿಮ್ಗೆ ಗೂಗಲ್ ಆಡ್ಸೆನ್ಸ್ ಅವಶ್ಯಕತೆ ಇರೋದೇ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಏನಪ್ಪಾ ಅಂತಂದ್ರೆ ಇವಾಗ ಕಂಪ್ಲೀಟ್ ಆಗಿ ನಿಮ್ಗೆ ಒಂದು ಸೆಟಪ್ ಮಾಡಿ ತೋರಿಸ್ತಾ ಇದ್ದೀನಿ. ಅಂತಂದ್ರೆ ಅಫಿಲಿಯೇಟ್ ಪ್ರಾಡಕ್ಟ್ ಗಳ ಒಂದು ಬ್ಲಾಗಿಂಗ್ ಅನ್ನ ನಾನು ನಿಮ್ಗೆ ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ಆಗಿ ಸೆಟಪ್ ಮಾಡ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಇವತ್ತೇನಪ್ಪಾ ಅಂತಂದ್ರೆ ಕಂಪ್ಲೀಟ್ ಅಂದ್ರೆ ನಿಮ್ಗೆ ಜಸ್ಟ್ ಸೆಟಪ್ ಮಾಡೋದಂತ ಅಷ್ಟೇ ತೋರಿಸಲ್ಲ, ನಿಮ್ಗೆ ಕಂಪ್ಲೀಟ್ ಆಗಿ ಕಂಟೆಂಟ್ ಯಾವ ತರ ಕ್ರಿಯೇಟ್ ಮಾಡೋದು, ಪ್ರಾಡಕ್ಟ್ ಯಾವ ತರ ತಗೊಳ್ಳೋದು ಅನ್ನೋದನ್ನ ಕಂಪ್ಲೀಟ್ ಆಗಿ ಸೆಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ವಿಡಿಯೋ ಸ್ವಲ್ಪ ಲಾಂಗ್ ಆಗ್ಬೋದು, ಬಟ್ ಏನಪ್ಪಾ ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಏನಪ್ಪಾ ಅಂತಂದ್ರೆ ನಾನು ವರ್ಡ್ ಪ್ರೆಸ್ ಅಲ್ಲಿ ಏನ್ ಮಾಡ್ತಾ ಇದ್ದೀನಿ, ಈ ಒಂದು ಬ್ಲಾಗ್ ಅನ್ನ ಸೆಟಪ್ ಮಾಡ್ತಾ ಇದ್ದೀನಿ. ಸೊ ನೀವು ವರ್ಡ್ ಪ್ರೆಸ್ ಅಲ್ಲಿ ಸೆಟಪ್ ಮಾಡ್ಬೇಕು ಅಂತ ಯಾವುದೇ ತರಹದ ರೂಲ್ಸ್ ಇಲ್ಲ. ನೀವು ಬ್ಲಾಗರ್ ಅಲ್ಲಿ ಕೂಡ ಸೆಟಪ್ ಮಾಡ್ಕೋಬಹುದು. ಸೇಮ್ ಪಾಲಿಸಿಯನ್ನ ನೀವು ಫಾಲೋ ಮಾಡಬಹುದು. ಬಟ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ಕೆಲವೊಂದು ಥೀಮ್ಸ್ ಗಳನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ವರ್ಡ್ ಪ್ರೆಸ್ ಅಲ್ಲಿ. ಅದು ನೀವು ಬ್ಲಾಗರ್ ಅಲ್ಲಿ ಯೂಸ್ ಮಾಡಕ್ ಆಗಲ್ಲ. ಸೊ ಬ್ಲಾಗರ್ ಅಲ್ಲಿ ಯಾವ ತರ ಸೆಟಪ್ ಮಾಡೋದು ಅನ್ನೋದನ್ನ ಆಲ್ರೆಡಿ ನಾನು ವಿಡಿಯೋ ತೋರಿಸಿದ್ದೀನಿ ನಿಮಗೆ. ಸೊ ಹೋಗ್ಬಿಟ್ಟು ನೋಡ್ಬೋದು, ವಿಡಿಯೋನ ನೋಡಿ ಅವಾಗ ಸೆಟಪ್ ಮಾಡ್ಕೋಬಹುದು. ಸೊ ವರ್ಡ್ ಪ್ರೆಸ್ ಅಲ್ಲಿ ಏನಾದ್ರು ಸೆಟ್ ಮಾಡಬೇಕು ಅನ್ಕೊಂಡಿದ್ರಪ್ಪ ಅಂತಂದ್ರೆ ಇದು ಈಸಿಯಾಗಿ ನಿಮ್ಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಏನಪ್ಪಾ ಅಂತಂದ್ರೆ ವರ್ಡ್ ಪ್ರೆಸ್ ಅನ್ನ ನಾವು ಬ್ಲಾಗ್ ಅನ್ನ ಸೆಟಪ್ ಮಾಡ್ಬೇಕಂದ್ರೆ ನಮಗೆ ಡೊಮೇನ್ ಮತ್ತೆ ಹೋಸ್ಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡೊಮೇನ್ ಅಂದ್ರೆ ಏನು, ಹೋಸ್ಟಿಂಗ್ ಅಂದ್ರೆ ಏನು? ಸೊ ಡೊಮೇನ್ ಅಂದ್ರೆ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಬ್ಲಾಗ್ ಹೆಸರು. ಅದೇ ರೀತಿ ಹೋಸ್ಟಿಂಗ್ ಅಂದ್ರೆ ಏನಪ್ಪಾ ಅಂತಂದ್ರೆ ನಾವು ಕ್ರಿಯೇಟ್ ಮಾಡುವಂತ ಒಂದು ವೆಬ್ ಪೇಜಸ್, ಅದು ಅಂದ್ರೆ ನಮ್ಮ ಒಂದು ಬ್ಲಾಗ್ ಅಲ್ಲಿ ಹಾಕುವಂತ ಇಮೇಜಸ್ ಆಗಿರ್ಬೋದು, ಕಂಟೆಂಟ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು. ಸೊ ಈ ತರದ್ ಎಲ್ಲಾನು ಸೇವ್ ಮಾಡಿ ಇಟ್ಕೊಳ್ಳೋದಕ್ಕಂತ ಒಂದು ಪ್ಲೇಸ್ ಬೇಕಾಗುತ್ತೆ. ಸೊ ಪ್ಲೇಸ್ಗೆ ನಾವೇನಪ್ಪಾ ಅಂತಂದ್ರೆ ಹೋಸ್ಟಿಂಗ್ ಅಂತ ಕರಿತೀವಿ. ಸೊ ಹೋಸ್ಟಿಂಗ್ ಮತ್ತೆ ಡೊಮೇನ್ ಅನ್ನ ಪ್ರೊವೈಡ್ ಮಾಡೋದಕ್ಕೆ ಆನ್ಲೈನ್ ಅಲ್ಲಿ ತುಂಬಾ ಒಂದು ಕಂಪನೀಸ್ ಇದೆ. ಬಟ್ ನಾನೇನಪ್ಪಾ ಅಂತಂದ್ರೆ ನಿಮ್ಗೆ ಹೋಸ್ಟಿಂಗ್ ಅನ್ನ ರೆಕಮೆಂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡ್ಬೋದು, ಹೋಸ್ಟಿಂಗ್ ಅನ್ನು ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಿಮಗೆ ₹139 ಪರ್ ಮಂತ್ ಆಪ್ಷನ್ಸ್ ಇಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಇಲ್ಲಿ ಕ್ಲೈಮ್ ಡೀಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಪ್ಪ ಅಂದ್ರೆ ಇಲ್ಲಿ ಪ್ರೀಮಿಯಂ ಆಪ್ಷನ್ ಸಿಗುತ್ತೆ. ಆಡ್ ಟು ಕಾರ್ಟ್ ಮಾಡಿ. ಸೊ ಆಡ್ ಟು ಕಾರ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಕಾರ್ಟ್ಗೆ ಈ ಪೇಜ್ ಬರುತ್ತೆ. ಸೊ ಆವಾಗ ಇಲ್ಲಿ ನಿಮ್ಗೆ ಏನಪ್ಪಾ ಅಂತಂದ್ರೆ ಕೆಲವೊಂದು ಫ್ಯೂಚರ್ಸ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೋಡ್ಬೋದು 100 ವೆಬ್ಸೈಟ್ ವರೆಗೂ ಇಲ್ಲಿ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಅದೇ ರೀತಿ ಅನ್ಲಿಮಿಟೆಡ್ ಟ್ರಾಫಿಕ್ ಎಷ್ಟಾದ್ರೂ ಬರಲಿ ಯಾವುದೇ ತರಹದ ಪ್ರಾಬ್ಲಮ್ ಇಲ್ಲಿ ಇರಲ್ಲ. ಮತ್ತೆ 24/7 ನಿಮಗೆ ಏನಪ್ಪಾ ಅಂತಂದ್ರೆ ಕಸ್ಟಮರ್ ಸಪೋರ್ಟ್ ಇರುತ್ತೆ. ನೆಕ್ಸ್ಟ್ ಫ್ರೀ SSL ಇಲ್ಲಿ ನಿಮಗೆ ಸಿಗುತ್ತೆ. ಅನ್ಲಿಮಿಟೆಡ್ ಫ್ರೀ SSL ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ನಿಮ್ಗೆ ಕೆಲವೊಂದು ಆಪ್ಷನ್ಸ್ ಇದೆ. 1 ಮಂತ್, 12 ಮಂತ್ಸ್, 24 ಮಂತ್ಸ್, 48 ಮಂತ್ಸ್. ಸೊ ಇದರಲ್ಲಿ ನಿಮ್ಗೆ ಯಾವ್ದು ಬೇಕಾದಲ್ಲ ನೀವು ಚೂಸ್ ಮಾಡ್ಕೋಬಹುದು. ಬಟ್ ಏನಪ್ಪಾ ಅಂತಂದ್ರೆ ಎಷ್ಟು ಜಾಸ್ತಿ ಇರೋದನ್ನ ನೀವು ಚೂಸ್ ಮಾಡ್ಕೋತೀರಾ ಅಷ್ಟು ನಿಮ್ಗೆ ತುಂಬಾ ಒಳ್ಳೇದಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ನೀವು 2 ವರ್ಷ ಸೆಲೆಕ್ಟ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ 2 ವರ್ಷದಲ್ಲಿ ನೀವು ದುಡ್ಡು ಎಷ್ಟು ಬೇಕಾದ್ರೂ ದುಡಿಬಹುದು. ಸೊ 1 ಮಂತ್ ನೀವು ಸೆಲೆಕ್ಟ್ ಮಾಡ್ಕೊಂಡು ಹೋದ್ರಪ್ಪ ಅಂತಂದ್ರೆ 1 ಮಂತ್ ಅಲ್ಲಿ ನೀವು ಏನು ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ 1 ವರ್ಷ 2 ವರ್ಷದ್ದು ಏನ್ ಮಾಡಿ ಅಂತಂದ್ರೆ ಸೆಲೆಕ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ. ಸೊ ನೆಕ್ಸ್ಟ್ ಇವಾಗ ಇಲ್ಲಿ ಏನಪ್ಪಾ ಅಂದ್ರೆ 48 ಮಂತ್ಸ್ ಇಲ್ಲಿ ಆಲ್ರೆಡಿ ಸೆಲೆಕ್ಟ್ ಇದೆ. ನಿಮಗೆ 48 ಮಂತ್ಸ್ ಎಷ್ಟಾಗತ್ತಪ್ಪ ಅಂತಂದ್ರೆ ₹7,800 ಸಮಥಿಂಗ್ ಆಗತ್ತೆ. ಸೊ ಅದನ್ನ ನೀವು ಏನಪ್ಪಾ ಅಂತಂದ್ರೆ ನನ್ನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಏನಂದ್ರೆ ಒಂದು ಲಿಂಕ್ ಸಿಗುತ್ತೆ. ನನ್ನ ಒಂದು ಅಫಿಲಿಯೇಟ್ ಲಿಂಕ್. ಸೊ ಆ ಲಿಂಕ್ ಅನ್ನೋದು ಹೋದ್ರಪ್ಪ ಅಂತಂದ್ರೆ ನಿಮ್ಗೆ ಇನ್ನ 10% ಇಲ್ಲಿ ಡಿಸ್ಕೌಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡಿ, ನನ್ನ ಒಂದು ಲಿಂಕ್ ಇದೆ. ಸೊ ಅದರಿಂದ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ನಿಮ್ಗೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಅಲ್ಲಿ 10% ಡಿಸ್ಕೌಂಟ್ ಆದ್ರೆ ನಿಮ್ಗೆ ಸ್ವಲ್ಪ ದುಡ್ಡು ಉಳಿಸಬಹುದು ಅಂತ ಅಷ್ಟೇ. ಸೊ ಅದರಿಂದ ನನಗೂ ಕೂಡ ಒಂದು ಕಮಿಷನ್ ಬರುತ್ತೆ. ಅದಕ್ಕೋಸ್ಕರ ನಾನು ಹೇಳಿದ್ದಷ್ಟು. ಸೊ ಪರ್ಚೇಸ್ ಮಾಡಿ ಆದ್ಮೇಲೆ ವರ್ಡ್ ಪ್ರೆಸ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ವರ್ಡ್ ಪ್ರೆಸ್ ಇನ್ಸ್ಟಾಲ್ ಆದ ಮೇಲೆ ಅದನ್ನ ಯಾವ ತರ ಇನ್ಸ್ಟಾಲ್ ಮಾಡ್ಕೊಳ್ಳೋದನ್ನ ಹಳೆ ವಿಡಿಯೋಸ್ ಎಲ್ಲ ನಾನು ನಿಮ್ಗೆ ತೋರಿಸಿದ್ದೀನಿ. ಸೊ ಅದಕ್ಕೋಸ್ಕರ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ. ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಸೆಟ್ ಆದ್ಮೇಲೆ ನೀವೇನಪ್ಪಾ ಅಂತಂದ್ರೆ ಡೈರೆಕ್ಟ್ ಆಗಿ ವರ್ಡ್ ಪ್ರೆಸ್ ಡ್ಯಾಶ್ ಬೋರ್ಡ್ ಗೆ ಬರ್ತೀವಿ. ಸೊ ಡ್ಯಾಶ್ ಬೋರ್ಡ್ ಗೆ ಬಂದಾದ್ಮೇಲೆ ಇಲ್ಲಿ ನಾವು ಒಂದು ಥೀಮ್ ಅನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಸೊ ಥೀಮ್ ಸೆಲೆಕ್ಟ್ ಮಾಡ್ಬೇಕಂದ್ರೆ ಅಪೀರಿಯರ್ಸ್ ಅಲ್ಲಿ ಥೀಮ್ಸ್ ಅಲ್ಲಿ ಹೋಗ್ಬೇಕಾಗುತ್ತೆ. ಥೀಮ್ಸ್ ಅಲ್ಲಿ ಹೋಗಿ ನಿಮ್ಗೆ ಬೇಕಾದಂತ ಒಂದು ಇಲ್ಲಿ ನೋಡಬಹುದು ಆಡ್ ನ್ಯೂ ಥೀಮ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ್ದು ಬೇಕೋ ಥೀಮ್ ಅದನ್ನ ನೀವು ಸೆಲೆಕ್ಟ್ ಮಾಡಬಹುದು. ಸೊ ನಾನು ಆಲ್ರೆಡಿ ಆಸ್ಟ್ರಾನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ಆಸ್ಟ್ರಾ ಇನ್ಸ್ಟಾಲ್ ಮಾಡ್ಕೊಂಡಾದ ಮೇಲೆ ನಾನು ನನ್ನ ಫ್ರಂಟ್ ಎಂಡ್ ಗೆ ಬಂದ್ಬಿಟ್ಟು ರಿಫ್ರೆಶ್ ಮಾಡ್ತೀನಿ ನನ್ನ ಒಂದು ವೆಬ್ಸೈಟ್. ಸೊ ಯಾವ ತರ ಚೇಂಜಸ್ ಆಗುತ್ತೆ ಅಂತ ನಾನು ನೋಡ್ತೀನಿ. ಸೊ ಇವಾಗ ಚೇಂಜಸ್ ಆಗಿದೆ.
ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದನ್ನ ಸೆಟ್ ಮಾಡ್ಬೇಕಂತಂದ್ರೆ ಕೆಲವೊಂದು ಪೇಜಸ್ ಬರುತ್ತಲ್ಲ, ಸೊ ಆ ಪೇಜಸ್ ಗಳನ್ನ ಸೆಟಪ್ ಮಾಡಬೇಕು, ಕ್ಯಾಟಗರೀಸ್ ಅನ್ನ ಕ್ರಿಯೇಟ್ ಮಾಡಬೇಕು, ಲೋಗೋನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಸೊ ಅದನ್ನೆಲ್ಲ ನೀವು ಸೆಟ್ ಮಾಡ್ಕೋಬೇಕು. ಸೊ ಅದನ್ನೆಲ್ಲ ಯಾವ ತರ ಸೆಟ್ ಮಾಡ್ಕೊಳ್ಳೋದು ಅನ್ನೋದನ್ನ ಆಲ್ರೆಡಿ ನಿಮ್ಗೆ ತೋರಿಸಿದೀನಿ. ಏನಪ್ಪಾ ಅಂತಂದ್ರೆ ನಾನು ನಿಮ್ಗೆ ತಿರ್ಗಾ ಬ್ಯಾಕ್ ಎಂಡ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಏನಂತಂದ್ರೆ ಪೇಜಸ್ ಅನ್ನ ಕ್ರಿಯೇಟ್ ಮಾಡೋಣ ಇವಾಗ. ಸೊ ಆಲ್ರೆಡಿ ಪೇಜಸ್ ಇರ್ಬೇಕು ಇಲ್ಲಿ. ಸೊ ಬಟ್ ನಿಮ್ಗೆ ತೋರಿಸ್ತೀನಿ ನಾನು ಯಾವ ಪೇಜಸ್ ಅನ್ನ ಕ್ರಿಯೇಟ್ ಮಾಡ್ಬೇಕು ಅಂತ. ಇಲ್ಲಿ ನೋಡ್ಬೋದು ಅಬೌಟ್ ಅಸ್, ಕಾಂಟ್ಯಾಕ್ಟ್ ಅಸ್, ನೆಕ್ಸ್ಟ್ ಟರ್ಮ್ಸ್ ಅಂಡ್ ಕಂಡೀಷನ್, ಪ್ರೈವೇಸಿ ಪಾಲಿಸಿ, ಇದೆಲ್ಲ ನೀವು ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ನಿಮ್ಗೆ ಇವಾಗ ಲೋಗೋನ ಕ್ರಿಯೇಟ್ ಮಾಡಬೇಕು. ಸೊ ಇಲ್ಲಿ ನೋಡ್ಬೋದು ಕಸ್ಟಮೈಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕಸ್ಟಮೈಸ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ನೀವು ಲೋಗೋನ ಚೇಂಜಸ್ ಮಾಡ್ಕೋಬಹುದು. ಇಲ್ಲಿ DNK ಅಂತ ಬರ್ತಾ ಇದೆ. ಸೊ ಇದು ಆ ಥೀಮ್ದು ಒಂದು ಲೋಗೋ. ನಾನು ಯಾವುದೇ ತರಹದ ಚೇಂಜಸ್ ಮಾಡಿಲ್ಲ. ಸೊ ಇವಾಗ ಲೋಗೋನ ಚೇಂಜಸ್ ಮಾಡೋಣ. ನೋಡ್ಬೋದು ಕಸ್ಟಮೈಸ್ ಮೇಲೆ ಬಂದ್ರಪ್ಪ ಅಂತಂದ್ರೆ ಇಲ್ಲಿ ಪೆನ್ ಮಾರ್ಕ್ ಗಳು ನಿಮ್ಗೆ ನೋಡೋದಿಕ್ ಸಿಗುತ್ತೆ. ಸೊ ಈ ಪೆನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ನಿಮ್ಗೆ ಆ ಸೆಕ್ಷನ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಸೆಕ್ಷನ್ ನಿಮ್ಗೆ ಓಪನ್ ಆಗುತ್ತೆ. ಸೊ ನಿಮ್ಗೆ ಲೋಗೋ ಬೇಕಾದ್ಮೇಲೆ ಚೇಂಜ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ನೋಡ್ಬೋದು ನಿಮ್ಮ ಲೋಗೋನ ನೀವು ಸೆಲೆಕ್ಟ್ ಮಾಡ್ಕೊಂಡು ಚೂಸ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಗೆ ಅವಾಗ ನಿಮ್ಮ ಲೋಗೋ ಬರುತ್ತೆ. ಸೊ ನೋಡ್ಬೋದು ನಾನು ಲೋಗೋನ ಸೆಟ್ ಮಾಡಿದ್ದೀನಿ. ಸೊ ಸೆಟ್ ಮಾಡ್ಬಿಟ್ಟು ಏನ್ ಮಾಡ್ತೀನಿ, ಪಬ್ಲಿಷ್ ಮಾಡ್ತೀನಿ. ಸೊ ಪಬ್ಲಿಷ್ ಆದ್ಮೇಲೆ ಅಲ್ಲಿ ಲೋಗೋ ಬಂದ್ಬಿಡುತ್ತೆ. ಸೊ ಇವಾಗ ನೆಕ್ಸ್ಟ್ ಮೆನ್ಯೂಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಮೆನ್ಯೂಸ್ ಅನ್ನ ಸೆಲೆಕ್ಟ್ ಮಾಡ್ಬೇಕಂತ ಇಲ್ಲಿ ನಮ್ಮ ಮೆನ್ಯೂಸ್ ಅನ್ನ ನಾವು ತೋರಿಸ್ಬೇಕಂತಂದ್ರೆ ಕ್ಯಾಟಗರೀಸ್ ಅನ್ನ ತೋರಿಸ್ಬೇಕಾಗುತ್ತೆ. ಸೊ ನಾವು ಇವಾಗ ಏನಪ್ಪಾ ಅಂತಂದ್ರೆ ಅಫಿಲಿಯೇಟ್ ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡ್ತಿದೀವಿ ಅಂತಂದ್ರೆ ನಾವು ಯಾವ ಒಂದು ಪ್ರಾಡಕ್ಟ್ ಗಳ ಮೇಲೆ ಕ್ರಿಯೇಟ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಮೊದಲೇ ಥಿಂಕ್ ಮಾಡ್ಕೊಂಡಿರ್ತೀರಿ. ಸೊ ನಾನು ಇದೇ ಪ್ರಾಡಕ್ಟ್ ಗಳ ಮೇಲೆನೆ ನಾನು ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡ್ಬೇಕು ಅಂತ. ಸೊ ನಾನು ಇವತ್ತೇನಪ್ಪಾ ಅಂತಂದ್ರೆ ಮೊಬೈಲ್ ಆಕ್ಸೆಸರೀಸ್ ಮೇಲೆ ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅಂತಂದ್ರೆ ಮೊಬೈಲ್ದು ಏನಪ್ಪಾ ಅಂತಂದ್ರೆ ಚಾರ್ಜರ್ ಗಳಾಗಿರ್ಬೋದು, ಹೆಡ್ಫೋನ್ಸ್ ಆಗಿರ್ಬೋದು, ನೆಕ್ಸ್ಟ್ ಡೇಟಾ ಕೇಬಲ್ ಗಳಾಗಿರ್ಬೋದು, ಅದರ ಕೇಸಸ್ ಮತ್ತೆ ಕವರ್ಸ್ ಆಗಿರ್ಬೋದು. ಸೊ ಇದರ ಬಗ್ಗೆ ನಾನು ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ಆಗಿ ನಾನು ಬ್ಲಾಗ್ ಅನ್ನ ಸೆಟಪ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಏನಪ್ಪಾ ಅಂತಂದ್ರೆ ಅದ್ರದ್ದು ಕ್ಯಾಟಗರೀಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ ಮೊದಲಿಗೆ. ಸೊ ಪೋಸ್ಟ್ ಕ್ಯಾಟಗರೀಸ್. ಸೊ ಪೋಸ್ಟ್ ಅಲ್ಲಿ ಕ್ಯಾಟಗರೀಸ್ ಮೇಲೆ ಬಂದ್ರಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಕ್ಯಾಟಗರೀಸ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಕೇಳುತ್ತೆ. ನಾನು ಹಳೆ ಕ್ಯಾಟಗರೀಸ್ನೆಲ್ಲ ಡಿಲೀಟ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನಾನೇನಪ್ಪಾ ಅಂತಂದ್ರೆ ಒಂದು ಕ್ಯಾಟಗರಿನ ಕ್ರಿಯೇಟ್ ಮಾಡಿದೀನಿ, ಡೇಟಾ ಕೇಬಲ್ಸ್ ಅಂತ. ಸೊ ನೆಕ್ಸ್ಟ್ ಕ್ಯಾಟಗರಿ ಕ್ರಿಯೇಟ್ ಮಾಡೋಣ, ಚಾರ್ಜರ್ಸ್. ಸೊ ಈ ತರ ಹಾಕ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಸ್ಲಗ್ ಅಲ್ಲೂ ಕೂಡ ಅದನ್ನೇ ಹಾಕಿ, ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಅದನ್ನೇ ಹಾಕ್ಬೋದು. ಹಾಕ್ಬಿಟ್ಟು ಆಡ್ ನ್ಯೂ ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡಿ. ಆಡ್ ನ್ಯೂ ಮಾಡಿದ್ರಪ್ಪ ಅಂತ ಇಲ್ಲಿ ನೋಡ್ಬೋದು ಇಲ್ಲಿ ಆಡ್ ಆಗ್ಬಿಡುತ್ತೆ. ನೆಕ್ಸ್ಟ್ ಒಂದು ಕ್ಯಾಟಗರಿ ಕ್ರಿಯೇಟ್ ಮಾಡ್ಬೇಕಂದ್ರೆ ಅದೇ ತರ ನೀವು ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಸೊ ನಾನು ಇವಾಗ ಎರಡೇ ಕ್ಯಾಟಗರಿ ಸಾಕು ನನಗೆ. ಎರಡೇ ಕ್ಯಾಟಗರಿಲಿ ನಾನು ಇವಾಗ ಕೆಲಸ ಮಾಡ್ತಾ ಹೋಗ್ತೀನಿ. ಸೊ ತಿರ್ಗಾ ಫ್ರಂಟ್ ಎಂಡ್ ಅಲ್ಲಿ ಬಂದ್ಬಿಟ್ಟು ಮತ್ತೆ ಕಸ್ಟಮೈಸ್ ಮೇಲೆ ಹೋಗಿ. ಸೊ ಕಸ್ಟಮೈಸ್ ಮೇಲೆ ಹೋದ್ರಪ್ಪ ಅಂತಂದ್ರೆ ಅದಕ್ಕೂ ಮುಂಚೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ಒಂದು ಮೆನು ಅಲ್ಲಿ ಯಾವ್ಯಾವ ಕ್ಯಾಟಗರೀಸ್ ಅಲ್ಲಿ ನಾವು ಶೋ ಮಾಡ್ಬೇಕು ಅನ್ನೋದನ್ನ ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ. ಸೊ ಮೊದಲು ಏನ್ ಮಾಡಿ ಅಂತಂದ್ರೆ ಮತ್ತೆ ತಿರ್ಗಾ ಇಲ್ಲಿ ಬ್ಯಾಕ್ ಎಂಡ್ ಗೆ ಬಂದ್ಬಿಟ್ಟು ಅಪಿರಿಯನ್ಸ್ ಅಲ್ಲಿ ನಿಮ್ಗೆ ಮೆನ್ಯೂಸ್ ಅಂತ ಸಿಗುತ್ತೆ, ಅದ್ರ ಮೇಲೆ ಬನ್ನಿ. ಸೊ ಮೆನ್ಯೂಸ್ ಅಲ್ಲಿ ಬಂದ್ರಪ್ಪ ಅಂತಂದ್ರೆ ಇಲ್ಲಿ ನಿಮ್ಗೆ ಮೆನ್ಯೂ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಷ್ಟೊಂದು ಮೆನ್ಯೂಸ್ ಇಲ್ಲಿ ನಿಮ್ಗೆ ಇಷ್ಟೊಂದು ಸಿಗಲ್ಲ, ಬಟ್ ಇತ್ತು ಅಂತಂದ್ರೆ ಸಿಗುತ್ತೆ. ನಾನು ಪ್ರೈಮರಿ ಮೆನ್ಯೂ ಸೆಲೆಕ್ಟ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ತೀನಿ. ಸೊ ಸೆಲೆಕ್ಟ್ ಮಾಡಿ ಆದ ಮೇಲೆ ಇಲ್ಲಿ ಏನ್ ಮಾಡ್ತೀನಪ್ಪ ಅಂತಂದ್ರೆ ನಾನು ಇಲ್ಲಿ ಇರೋದನ್ನ ಅಷ್ಟು ಡಿಲೀಟ್ ಮಾಡ್ತೀನಿ. ನಾನು ನೆಕ್ಸ್ಟ್ ಏನ್ ಮಾಡ್ತೀನಪ್ಪ ಅಂತಂದ್ರೆ ಇಲ್ಲಿ ಕ್ಯಾಟಗರೀಸ್ ನಾವು ಕ್ರಿಯೇಟ್ ಮಾಡಿದ್ವಲ್ಲ, ಸೊ ಆ ಎರಡೂ ಕ್ಯಾಟಗರೀಸ್ ಅನ್ನ ನಾನು ಏನ್ ಮಾಡ್ತೀನಿ ಇಲ್ಲಿ ಆಡ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ಆಡ್ ಆಗಿದೆ, ಡೇಟಾ ಕೇಬಲ್, ಚಾರ್ಜರ್ಸ್. ಸೊ ನೀವು ಈ ತರ ಏನಾಗುತ್ತೆ ಅಂದ್ರೆ ಮೇಲೆ ಕೆಳಗೆ ಬೇಕಪ್ಪ ಅಂದ್ರೆ ನೀವು ಚೇಂಜಸ್ ಮಾಡ್ಕೋಬಹುದು ಡ್ರ್ಯಾಗ್ ಅಂಡ್ ಡ್ರಾಪ್ ಮುಖಾಂತರ. ನೆಕ್ಸ್ಟ್ ಸೇವ್ ಮೆನು ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಸೇವ್ ಮೇಲೆ ಕ್ಲಿಕ್ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ಕೆಲಸ ಬ್ಯಾಕ್ ಎಂಡ್ ಅಲ್ಲಿ ಮುಗೀತು. ನೆಕ್ಸ್ಟ್ ಫ್ರಂಟ್ ಎಂಡ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ನಾವು ಏನಪ್ಪಾ ಅಂತಂದ್ರೆ ಮೆನು ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಇಲ್ಲಿ ಪೆನ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೆಕೆಂಡರಿ ಮೆನು ಅಂತ ತೋರಿಸ್ತಾ ಇದೆ. ಸೊ ಅದನ್ನ ಕ್ಲೋಸ್ ಮಾಡಿ. ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪ್ಲಸ್ ಮೇಲೆ ಕಾಣಿಸುತ್ತೆ ನಿಮ್ಗೆ, ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಪ್ರೈಮರಿ ಮೆನು ಅಂತ ಇರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಡೇಟಾ ಕೇಬಲ್, ಚಾರ್ಜಸ್. ಸೊ ಈ ತರ ಇಲ್ಲಿ ಬಂತು. ನೆಕ್ಸ್ಟ್ ಪಬ್ಲಿಷ್ ಮಾಡೋದು. ಸೊ ಪಬ್ಲಿಷ್ ಮಾಡಿ ಆದ್ಮೇಲೆ ನಿಮ್ಗೆ ರೆಡಿ ಕಂಪ್ಲೀಟ್ ಆಗಿ ಈ ತರ ನಿಮ್ಗೆ ನೋಡೋದಿಕ್ಕೆ ಸಿಗುತ್ತೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಾವು ಫುಟರ್ ಅನ್ನ ಕೂಡ ಇಲ್ಲಿ ಕಸ್ಟಮೈಸ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಫುಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಫುಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಾವು ನೆಕ್ಸ್ಟ್ ಈ ಲೋಗೋ ಕೂಡ ನಾವು ಚೇಂಜ್ ಮಾಡ್ಬೇಕಾಗತ್ತೆ.
ಸೊ ಇಲ್ಲಿ ನೋಡ್ಬೋದು ನೀವು, ನಮಗೆ ಫುಟರ್ ಅಲ್ಲಿ ಈ ಲೋಗೋ ಅವಶ್ಯಕತೆ ಇಲ್ಲ. ಅದಕ್ಕೆ ಇಲ್ಲಿ ನಮ್ಗೆ ಏನೇನು ಅವಶ್ಯಕತೆ ಇದೆ ಅಂದ್ರೆ ಮಾತ್ರ ಇಟ್ಕೊಂಡ್ಬಿಟ್ಟು ಏನ್ ಮಾಡೋಣ, ಮಿಕ್ಕಿರೋದೆಲ್ಲಾನು ಕಂಪ್ಲೀಟ್ ಆಗಿ ಡಿಲೀಟ್ ಮಾಡೋಣ. ಸೊ ನಮ್ ಕೆಳಗಡೆ ಫುಟರ್ ಅಲ್ಲಿ ಏನು ಅವಶ್ಯಕತೆ ಇಲ್ಲ. ನಾವು ಕ್ರಿಯೇಟ್ ಮಾಡಿರುವಂತಹ ಪೇಜಸ್ ಮಾತ್ರ ನಮಗೆ ಬೇಕಪ್ಪ. ಅಬೌಟ್ ಅಸ್, ಕಾಂಟ್ಯಾಕ್ಟ್ ಅಸ್, ಟರ್ಮ್ಸ್ ಅಂಡ್ ಕಂಡೀಷನ್, ಪ್ರೈವಸಿ ಪಾಲಿಸಿ. ಸೊ ಅದನ್ನ ಮಾತ್ರ ನಾವಿಲ್ಲಿ ತೋರ್ಸೋಣ. ಸೊ ಇಲ್ಲಿ ಸೆಂಟರ್ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಫುಟರ್ ಮೆನು ಅಂತ ಕ್ಲಿಕ್ ಮಾಡಿ. ಸೊ ಫುಟರ್ ಮೆನು ಅಲ್ಲಿ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಫುಟರ್ ಮೆನು ಅಲ್ಲಿ ಏನೇನಿರುತ್ತೆ ಅದೆಲ್ಲ ಬಂದ್ಬಿಡುತ್ತೆ. ಸೊ ಫುಟರ್ ಮೆನು ಅಲ್ಲಿ ಏನೇನಿದೆ, ಫುಟರ್ ಮೆನು ಅಲ್ಲಿ ಯಾವುದೇ ತರಹದ ಮೆನ್ಯೂಸ್ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಫುಟರ್ಗೆ ಬಂದ್ಬಿಟ್ಟು, ಸೊ ಆಡ್ ಐಟಮ್ಸ್ ಅಂತ ಇದೆ. ಸೊ ಆಡ್ ಐಟಮ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಾನು ಏನಪ್ಪಾ ಅಂತಂದ್ರೆ ಅಬೌಟ್ ಅಸ್, ಕಾಂಟ್ಯಾಕ್ಟ್ ಅಸ್, ಸೊ ಇದೆರಡು ಪೇಜಸ್ ಅನ್ನ ನಾನು ಕ್ರಿಯೇಟ್ ಹಾಕ್ಬಿಟ್ಟು ಪಬ್ಲಿಷ್ ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೋದು ಈ ತರ ನೀವೇನಪ್ಪಾ ಅಂತಂದ್ರೆ ಪೇಜಸ್ ಗಳನ್ನ ಆಡ್ ಮಾಡ್ಕೋಬಹುದು. ಸೊ ನಾನು ಇಲ್ಲಿ ಸಿಂಪಲ್ ಆಗಿ ಆಡ್ ಮಾಡಿದೀನಿ. ನೀವು ಇದನ್ನೇ ಈ ಕಡೆ ಬೇಕಂತಂದ್ರೆ ಈ ಕಡೆ ಆಡ್ ಮಾಡ್ಕೋಬಹುದು. ನಾನು ಡ್ರ್ಯಾಗ್ ಅಂಡ್ ಮಾಡಿ ಏನ್ ಮಾಡಿದೀನಿ, ಡ್ರಾಪ್ ಮಾಡಿದೀನಿ. ಸೊ ಇಲ್ಲಿ ಬೇಕಂತಂದ್ರೆ ನಿಮ್ಮ ಲೋಗೋ ಏನಾದ್ರು ಇತ್ತಪ್ಪ ಅಂತಂದ್ರೆ ನೀವು ಆಡ್ ಮಾಡ್ಕೋಬಹುದು. ಸೊ ನಾನು ಸದ್ಯಕ್ಕೇನು ಆಡ್ ಮಾಡಿಲ್ಲ, ಅಷ್ಟೇ ಸಾಕು. ನೆಕ್ಸ್ಟ್ ಇವಾಗ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಬ್ಲಾಗ್ ಏನಾಗಿದೆ, ಸೆಟ್ ಆಗಿದೆ. ಸೊ ಇವಾಗ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕಂಪ್ಲೀಟ್ ಆಗಿ ಕಂಟೆಂಟ್ ಅನ್ನ ರೆಡಿ ಮಾಡ್ಬೇಕು. ಸೊ ಕಂಟೆಂಟ್ ರೆಡಿ ಮಾಡ್ಬೇಕಪ್ಪ ಅಂತಂದ್ರೆ ಚಾಟ್ ಜಿಪಿಟಿ. ಸೊ ಮೊದಲಿಗೆ ಏನಪ್ಪಾ ಅಂತಂದ್ರೆ ಅಮೆಝಾನ್ ಅನ್ನ ಓಪನ್ ಮಾಡ್ಕೊಳ್ಳೋಣ. ಸೊ ಅಮೆಝಾನ್ ಅಲ್ಲಿ ನೀವೇನಪ್ಪಾ ಅಂತಂದ್ರೆ ಮೊದಲಿಗೆ ನಿಮ್ಮ ಒಂದು ಅಫಿಲಿಯೇಟ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಅಫಿಲಿಯೇಟ್ ಅಕೌಂಟ್ ಅನ್ನ ಯಾವ ತರ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಆಲ್ರೆಡಿ ನಿಮ್ಗೆ ಹಳೆದ್ರಲ್ಲಿ ತೋರಿಸಿದ್ದೀನಿ. ಸೊ ಇವಾಗ್ಲೂ ಕೂಡ ನಾನು ಬೇಕಂದ್ರೆ ತೋರಿಸ್ತೀನಿ, ನೋಡ್ಬೋದು. ಜಸ್ಟ್ ಕೆಳಗಡೆ ನೀವು, ಸೊ ಇಲ್ಲಿ ನೋಡ್ಬೋದು ಪೂರ್ತಿ ಕೆಳಗಡೆ ಬಂದ್ರಪ್ಪ ಅಂತಂದ್ರೆ ಬಿಕಮ್ ಅಂಡ್ ಅಫಿಲಿಯೇಟ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮಗೆ ಕಂಪ್ಲೀಟ್ ಬೇಸಿಕ್ ಡೀಟೇಲ್ಸ್ ಅನ್ನ ಕೇಳ್ತಾ ಹೋಗುತ್ತೆ. ಸೊ ಅದನ್ನ ಫಿಲ್ ಮಾಡ್ಕೊಂಡು ಏನ್ ಮಾಡಿ, ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಆದ್ಮೇಲೆ ನಿಮ್ಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ಬೋದು ಡೈರೆಕ್ಟ್ ಆಗಿ ಮೇಲ್ಗಡೆ ಒಂದು ಸೈಟ್ ಸ್ಟ್ರಿಪ್ ಅಂತ ಬರುತ್ತೆ. ಸೊ ಈ ತರ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಅವಾಗ ನೋಡೋದಕ್ಕೆ ಸಿಕ್ತಪ್ಪ ಅಂತಂದ್ರೆ ನಾವು ಇವಾಗ ಏನ್ ಪ್ರಮೋಟ್ ಮಾಡ್ತಾ ಇದೀವಿ, ಚಾರ್ಜರ್. ಸೊ ಮೊಬೈಲ್ ಚಾರ್ಜರ್ ಅಂತ ನಾನು ಹಾಕ್ತೀನಿ. ಸೊ ಮೊಬೈಲ್ ಚಾರ್ಜರ್ ಅಂತ ಹಾಕಿದ್ಮೇಲೆ ಇಲ್ಲಿ ಚಾರ್ಜರ್ಗಳು ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನೋಡ್ಬೋದು ಮೊಬೈಲ್ ಚಾರ್ಜರ್. ಸೊ ನಾನೇನ್ ಮಾಡ್ತೀನಪ್ಪ ಅಂತಂದ್ರೆ ಇವಾಗ ಒಂದ್ ಯಾವ್ದಾದ್ರು ಚಾರ್ಜರ್ ಅನ್ನ ತಗೋತೀನಿ. ಸೊ ಇದು MI ಇದು. ಸೊ MI ಚಾರ್ಜರ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಸೊ MI ಚಾರ್ಜರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಏನ್ ಮಾಡ್ತೀನಪ್ಪ ಅಂತಂದ್ರೆ ಇದರ ಟೈಟಲ್ ಏನಿದೆ ಅದನ್ನ ಅಷ್ಟೂನು ಹಂಗೆ ಕಾಪಿ ಮಾಡ್ಕೋತೀನಿ. ಅಷ್ಟೂನು ಕಾಪಿ ಮಾಡ್ಕೊಂಡು ನಾನೇನ್ ಮಾಡ್ತೀನಪ್ಪ ಅಂತಂದ್ರೆ ಇವಾಗ ಪೋಸ್ಟ್ಸ್ ಅಲ್ಲಿ ಬರ್ತೀನಿ. ಸೊ ಪೋಸ್ಟ್ಸ್ ಅಲ್ಲಿ ಆಡ್ ನ್ಯೂ ಪೋಸ್ಟ್. ಸೊ ಆಡ್ ನ್ಯೂ ಪೋಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಏನ್ ಮಾಡ್ತೀನಿ, ಆ ಒಂದು ಟೈಟಲ್ ಏನಿದೆಯಲ್ಲ ಆ ಟೈಟಲ್ ನ ಡೈರೆಕ್ಟ್ ಆಗಿ ಏನ್ ಮಾಡ್ತೀನಿ, ಇಲ್ಲಿ ಟೈಟಲ್ ಅಲ್ಲಿ ಹಾಕ್ತೀನಿ. ಸೊ ಇವಾಗ ಟೈಟಲ್ ನಮ್ದು ರೆಡಿ ಆಯ್ತು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಮ್ಗೆ ಕಂಟೆಂಟ್ ಬೇಕು. ಸೊ ಕಂಟೆಂಟ್ ಬೇಕಂತಂದ್ರೆ ನಾವು ಜಸ್ಟ್ ಏನಪ್ಪಾ ಅಂತಂದ್ರೆ ಇದನ್ನ ಕಾಪಿ ಮಾಡ್ಕೊಳ್ಳಿ. ಜಸ್ಟ್ ಇಷ್ಟೇ ಕಾಪಿ ಮಾಡ್ಕೊಂಡು ಚಾಟ್ ಜಿಪಿಟಿಗೆ ಬನ್ನಿ. ಸೊ ಚಾಟ್ ಜಿಪಿಟಿಗೆ ಬಂದ್ಬಿಟ್ಟು ಇಲ್ಲಿ ನೀವು ಜಸ್ಟ್ ಏನ್ ಮಾಡಿ ಅಂತಂದ್ರೆ ಗಿವ್ ಮಿ ಅ ಬ್ಲಾಗ್ ಪೋಸ್ಟ್ ಫಾರ್ ಅಂತ ಹಾಕ್ಬಿಟ್ಟು ಈ ಡಬಲ್ ಇನ್ವರ್ಟೆಡ್ ಕಾಮಾ ಸೆಂಟರ್ ಅಲ್ಲಿ ಅದನ್ನ ಒಂದು ಕಂಟೆಂಟ್ ಹಾಕಿ. ಹಾಕ್ಬಿಟ್ಟು ಎಂಟರ್ ಕೊಡಿ. ಸೊ ಅದೇನ್ ಮಾಡತ್ತಪ್ಪ ಅಂತಂದ್ರೆ ಚಾಟ್ ಜಿಪಿಟಿ ನಿಮಗೆ ಕಂಪ್ಲೀಟ್ ಆಗಿ ಅದರ ಬಗ್ಗೆ ರೈಟ್ ಮಾಡ್ಬಿಟ್ಟು ಕೊಡತ್ತೆ. ಸೊ ನೋಡ್ಬೋದು ಈ ತರ ನಿಮಗೆ ಕಂಪ್ಲೀಟ್ ಆಗಿ ರೈಟ್ ಮಾಡ್ಬಿಟ್ಟು ಕೊಡತ್ತೆ. ಸೊ ಇದನ್ನ ನೀವೇನು ಹಿಂಗೆ ಕಾಪಿ ಪೇಸ್ಟ್ ಮಾಡೋಂಗಿಲ್ಲ. ಹಿಂಗೆ ಕಾಪಿ ಪೇಸ್ಟ್ ಮಾಡಿದ್ರಪ್ಪ ಅಂತಂದ್ರೆ ರ್ಯಾಂಕಿಂಗ್ ಪ್ರಾಬ್ಲಮ್ ಕೂಡ ಆಗುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅನ್ನೋದನ್ನ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇದನ್ನ ಕಂಪ್ಲೀಟ್ ಆಗಿ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ನೆಕ್ಸ್ಟ್ ಇನ್ನೊಂದು ಟ್ಯಾಬ್ಗೆ ಬಂದ್ಬಿಟ್ಟು ಇಲ್ಲಿ ಡೂಪ್ಲಿ ಚೆಕ್ಕರ್ ಅಂತ ಒಂದು ವೆಬ್ಸೈಟ್ ಬರುತ್ತೆ. ಸೊ ಡೂಪ್ಲಿ ಚೆಕ್ಕರ್ ಅಂತ ಕ್ಲಿಕ್ ಮಾಡಿ. ಸೊ ಡೂಪ್ಲಿ ಚೆಕ್ಕರ್ ಅಂತ ಸರ್ಚ್ ಮಾಡಿದ್ರಪ್ಪ ಅಂತಂದ್ರೆ ಅಲ್ಲಿ ನಿಮ್ಗೆ ಪ್ಲೆಗರಿಸಮ್ ಚೆಕ್ಕರ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಸೊ ಅಲ್ಲಿ ನೀವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಆ ಒಂದು ಕಂಟೆಂಟ್ ಪ್ಲೆಗರಿಸಮ್ ಅನ್ನ ಚೆಕ್ ಮಾಡಬಹುದು. ಸೊ ಪ್ಲೆಗರಿಸಮ್ ಅನ್ನ ಚೆಕ್ ಮಾಡ್ಕೊಂಡ್ಬಿಟ್ಟು ನಾವೇನ್ ಮಾಡ್ಬೋದು, ಅಲ್ಲಿ ಕರೆಕ್ಷನ್ ಕೂಡ ಮಾಡ್ಬೋದು. ಯಾವ ತರ ಅನ್ನೋದನ್ನ ತೋರಿಸ್ತೀನಿ. ಜಸ್ಟ್ ನೋಡ್ತಾ ಇರಿ. ಇಲ್ಲಿ ಪ್ಲೀಸ್ ಎಂಟರ್ ಯುವರ್ ಟೆಕ್ಸ್ಟ್ ಅಂಡ್ ಪ್ರೆಸ್ ಚೆಕ್ ಪ್ಲೆಗರಿಸಮ್ ಅಂತ ಇದೆ. ಸೊ ಅಲ್ಲಿ ಏನ್ ಮಾಡಿ ಅಂತಂದ್ರೆ ನಿಮ್ಮ ಒಂದು ಕಂಟೆಂಟ್ ಅನ್ನ ಪೇಸ್ಟ್ ಮಾಡಿ. ಸೊ ಕಂಟೆಂಟ್ ಅನ್ನ ಪೇಸ್ಟ್ ಮಾಡಿ ಆದ ಮೇಲೆ ಕೆಳಗಡೆ ಇಲ್ಲಿ ಟಿಕ್ ಮಾರ್ಕ್
ಐ ಆಮ್ ನಾಟ್ ರೋಬೋಟ್ ಅಂತ ಇದೆ, ಅದನ್ನ ಟಿಕ್ ಮಾರ್ಕ್ ಮಾಡ್ಕೊಂಡು ಚೆಕ್ ಪ್ಲಗರಿಸಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಅವಾಗ ಏನ್ ಮಾಡತ್ತಪ್ಪ ಅಂತಂದ್ರೆ ನಿಮ್ಮ ಒಂದು ಕಂಟೆಂಟ್ ಅಲ್ಲಿ ಎಷ್ಟು ಪ್ಲಗರಿಸಮ್ ಇದೆ, ಎಷ್ಟು 100% ಒರಿಜಿನಲ್ ಇದೆ, ಎಷ್ಟು ಡೂಪ್ಲಿಕೇಟ್ ಇದೆ ಅನ್ನೋದನ್ನ ಈಸಿಯಾಗಿ ಇದು ಚೆಕ್ ಮಾಡುತ್ತೆ. ಸ್ನೇಹಿತರೆ ನೋಡ್ಬೋದು ಇಲ್ಲಿ ನಿಮ್ಗೆ ಸರ್ಚ್ ಮಾಡಿದಾಗ ಅಂದ್ರೆ ಚೆಕ್ ಮಾಡಿದಾಗ ಇಲ್ಲಿ 9% ಪ್ಲಗರಿಸಮ್ ಇದೆ, 91% ಯುನಿಕ್ ಕಂಟೆಂಟ್ ಇದೆ. ಸೊ ಇಲ್ಲಿ 9% ಎಲ್ಲಿದೆ ಪ್ಲಗರಿಸಮ್ ಅನ್ನೋದನ್ನ ನಾವು ಇವಾಗ ಚೆಕ್ ಮಾಡೋಣ. ಸೊ ಇಲ್ಲಿ ನೀವು ಕೆಳಗಡೆ ಡ್ರ್ಯಾಗ್ ಮಾಡ್ಕೊಂತ ಹೋದ್ರಪ್ಪ ಅಂತ ಅದರಲ್ಲಿ ಮಾರ್ಕ್ ಮಾಡ್ಬಿಟ್ಟು ತೋರಿಸಿರುತ್ತೆ. ಸೊ ಇಲ್ಲಿ ನೋಡ್ಬೋದು ಈ ಒಂದು ಕಂಟೆಂಟ್ ಏನಿದೆಯಲ್ಲ, ಸೊ ಇದು ಪ್ಲಗರಿಸಮ್ ಅಲ್ಲಿ ಇದೆ. ಸೊ ಅದಕ್ಕೋಸ್ಕರ ಅದನ್ನ ಕಾಪಿ ಮಾಡ್ಕೊಡಿ. ಕಾಪಿ ಮಾಡ್ಕೊಂಡು ಮತ್ತೆ ತಿರ್ಗಾ ಚಾಟ್ ಜಿಪಿಟಿಗೆ ಬನ್ನಿ. ಚಾಟ್ ಜಿಪಿಟಿಗೆ ಬಂದ್ಬಿಟ್ಟು ಇಲ್ಲಿ ಒಂದು ಸೆಂಟೆನ್ಸ್ ಹಾಕಿ rewrite this sentence 100% ಯುನಿಕ್ ಅಂತ ಹಾಕ್ಬಿಟ್ಟು ಡಬಲ್ ಇನ್ವರ್ಟೆಡ್ ಕಾಮಾ ಹಾಕ್ಬಿಟ್ಟು ಅಲ್ಲಿ ಆ ಕಾಪಿ ಮಾಡಿರುವಂತ ಕಂಟೆಂಟ್ ಅನ್ನ ಹಾಕ್ಬಿಡಿ. ಸೊ ಇಲ್ಲಿ ಏನ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ, ಸೊ ಈ ಕಂಟೆಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಕಾಪಿ ಮಾಡ್ಕೊಡಿ. ಕಾಪಿ ಮಾಡ್ಕೊಂಡು ಅಲ್ಲಿ ಇಲ್ಲಿ ಪೇಸ್ಟ್ ಮಾಡ್ಬಿಡಿ. ಪೇಸ್ಟ್ ಮಾಡ್ಬಿಟ್ಟು ಏನ್ ಮಾಡಿ ಎಂಟರ್ ಕೊಡಿ. ಸೊ ಅವಾಗ ಚಾಟ್ ಜಿಪಿಟಿ ಏನ್ ಮಾಡತ್ತಪ್ಪ ಅಂತಂದ್ರೆ ನಿಮಗೆ ಆ ಒಂದು ಸೆಂಟೆನ್ಸ್ ಅನ್ನ ರೀರೈಟ್ ಮಾಡ್ಬಿಟ್ಟು ಕೊಡುತ್ತೆ. ಸೊ ಅದನ್ನ ತಿರ್ಗಾ ಕಾಪಿ ಮಾಡ್ಕೊಡಿ. ಕಾಪಿ ಮಾಡ್ಕೊಂಡು ಪ್ಲಗರಿಸಮ್ ಚೆಕ್ಕರ್ಗೆ ಬನ್ನಿ. ಸೊ ಪ್ಲಗರಿಸಮ್ ಚೆಕ್ಕರ್ಗೆ ಬಂದ ಆದ ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆ ಕಂಟೆಂಟ್ ಅನ್ನ ನಾವು ಚೇಂಜ್ ಮಾಡ್ಬೇಕಂದ್ರೆ ರೀಪ್ಲೇಸ್ ಮಾಡ್ಬೇಕು. ಸೊ ಯಾವ ತರ ಅಂತ ತೋರಿಸ್ತೀನಿ ನೋಡಿ. ಸೊ ಯಾವ್ದ್ರಲ್ಲಿ ಇದೆ, ಕಾಂಪ್ಯಾಕ್ಟ್ ಅಂಡ್ ಪೋರ್ಟೇಬಲ್ ಡಿಸೈನ್ ಅಂತ ಇದೆ. ಸೊ ಅಲ್ಲಿ ನಾವು ಮೇಲ್ಗಡೆ ಪೇಸ್ಟ್ ಮಾಡಿದ್ವಲ್ಲ, ಅಲ್ಲಿ ಮೇಲ್ಗಡೆ ಬನ್ನಿ ಇವಾಗ. ಸೊ ಇಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ಅದು ಎಲ್ಲಿದೆ ಅನ್ನೋದನ್ನ ಹುಡುಕ್ಬೇಕಾಗತ್ತೆ ನೀವು. ಡ್ಯೂರೇಬಿಲಿಟಿ. ಸೊ ಇಲ್ಲಿ ನೋಡ್ಬೋದು ಕಾಂಪ್ಯಾಕ್ಟ್. ಸೊ ಅದು ಎಲ್ಲಿಂದ ಇದೆ ಅದನ್ನ ನೀವು ಚೆಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಸೇ ಗುಡ್ ಬೈ. ಸೊ ಇಷ್ಟು ಏನಿತಪ್ಪ ಅಂತಂದ್ರೆ ಇದು ನಮ್ಗೆ ಪ್ಲಗರಿಸಮ್ ಕಂಟೆಂಟ್ ಇತ್ತು. ಸೊ ಇವಾಗ ಮತ್ತೆ ತಿರ್ಗಾ ಏನ್ ಮಾಡೋಣ, ಅದನ್ನ ಚೆಕ್ ಮಾಡೋಣ. ಅದು 95% ಯುನಿಕ್ ಕಂಟೆಂಟ್ ಇದೆ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ, ಇದನ್ನ ಮತ್ತೆ ಮೇಲ್ಗಡೆ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಅದನ್ನ ಕಾಪಿ ಮಾಡ್ಕೊಡಿ. ಕಾಪಿ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಬ್ಲಾಗ್ ಪೋಸ್ಟ್ ನಾವು ಹಾಕ್ತಾ ಇದ್ವಲ್ಲ, ಅಲ್ಲಿ ಬಂದ್ಬಿಟ್ಟು ನಾವ್ ಇವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆ ಕಾಪಿ ಮಾಡಿರುವಂತ ಕಂಟೆಂಟ್ ಅನ್ನ ಕಂಪ್ಲೀಟ್ ಆಗಿ ಇಲ್ಲಿ ಪೇಸ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ಬೋದು ನಾನು ಇವಾಗ ಅದನ್ನ ಕಂಪ್ಲೀಟ್ ಆಗಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಆಗಿ ಪೇಸ್ಟ್ ಆದ ಮೇಲೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಅಲ್ಲಿ ಯಾವ್ದ್ಯಾವ್ದು ಹೆಡ್ಡಿಂಗ್ ಇರಬೇಕು, ಯಾವ್ದ್ಯಾವ್ದು ನಿಮ್ಗೆ ಅಂತಂದ್ರೆ H1 H2. ಸೊ ಇದೆಲ್ಲ ನೀವು ಸೆಟ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ಇಲ್ಲಿ ನೋಡ್ಬೋದು ನೀವು ಅಲ್ಲಿ ಪೇಸ್ಟ್ ಮಾಡಿರುವಂತ ಕಂಟೆಂಟ್ ಅನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಸ್ಟ್ರಕ್ಚರ್ಡ್ ಕಂಟೆಂಟ್ ಆಗಿ ಮಾಡ್ಬೇಕಾಗುತ್ತೆ. ಅಂತಂದ್ರೆ ಹೆಡ್ಡಿಂಗ್ ಎಲ್ಲೆಲ್ಲಿ ಇರಬೇಕು, ಕಂಟೆಂಟ್ ಯಾವ ತರ ಇರಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ನೀವು ಸ್ಟ್ರಕ್ಚರ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ನಾನು ಸ್ಟ್ರಕ್ಚರ್ಡ್ ಕಂಟೆಂಟ್ ಆಗಿ ಮಾಡಿದ್ದೀನಿ. ಇವಾಗ ಏನಪ್ಪಾ ಅಂತಂದ್ರೆ ನಮ್ಗೆ ಇಮೇಜಸ್ ಬೇಕು. ಸೊ ಇಮೇಜಸ್ ಬೇಕಂತಂದ್ರೆ ನಾವು ತಿರ್ಗಾ ಏನ್ ಮಾಡೋಣ, ಡೈರೆಕ್ಟ್ ಆಗಿ ಅಮೆಝಾನ್ ವೆಬ್ಸೈಟ್ಗೆ ಹೋಗೋಣ. ಸೊ ಅಮೆಝಾನ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿರುವಂತ ಇಮೇಜಸ್ ಅನ್ನ ನಾವು ಸೇವ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡ್ಬೋದು ಇಮೇಜಸ್ ಅನ್ನ ಕಾಪಿ ಸೇವ್ ಮಾಡ್ಕೊಳ್ಳೋಣ. ಸೊ ಸೇವ್ ಮಾಡಿಕೊಂಡು
ನಮ್ಮ ಕಂಪ್ಯೂಟರ್ ಅಲ್ಲಿ ಸೇವ್ ಮಾಡ್ಕೊಂಡು ಅದನ್ನ ನಾವೇನಪ್ಪಾ ಅಂತಂದ್ರೆ ನಮ್ಮ ವೆಬ್ಸೈಟ್ಗೆ ಅಪ್ಲೋಡ್ ಮಾಡೋಣ. ನೀವು ಇಲ್ಲಿಂದ ಡೈರೆಕ್ಟ್ ಆಗಿ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಸೇವ್ ಮಾಡೋದಕ್ಕಿಂತನೂ ನೀವು ಕಾಪಿ ಇಮೇಜ್ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು ಇಲ್ಲಿ ಪೇಸ್ಟ್ ಕೂಡ ಮಾಡ್ಬೋದು. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಎಂಟರ್ ಕೊಟ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಡೈರೆಕ್ಟ್ ಆಗಿ ಅವಾಗ ಇಮೇಜ್ ಇಲ್ಲಿ ಪೇಸ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ಈ ತರ ಇಮೇಜ್ ಪೇಸ್ಟ್ ಆಗುತ್ತೆ. ನಿಮ್ಗೆ ಎಷ್ಟು ಚಿಕ್ಕದು ಎಷ್ಟು ದೊಡ್ಡದು ಬೇಕು ಅದನ್ನ ನೀವು ಚೇಂಜಸ್ ಮಾಡ್ಕೋಬಹುದು. ನೆಕ್ಸ್ಟ್ ಇದು ಇಮೇಜ್ ಕೂಡ ನಾನು ಕಾಪಿ ಮಾಡ್ಕೋತೀನಿ. ಕಾಪಿ ಮಾಡ್ಕೊಂಡು ಇಲ್ಲಿ ತಿರ್ಗಾ ಮತ್ತೆ ಬಂದ್ಬಿಟ್ಟು ಇಲ್ಲಿ ಮತ್ತೆ ತಿರ್ಗಾ ಪೇಸ್ಟ್ ಮಾಡ್ತೀನಿ. ಸೊ ಈ ರೀತಿಯಾಗಿ ನೀವು ಏನ್ ಮಾಡೋದಪ್ಪ ಅಂತಂದ್ರೆ ಇಮೇಜಸ್ ಅನ್ನ ಕೂಡ ಸೆಟ್ ಮಾಡ್ಕೋಬಹುದು. ಇವಾಗ ನೆಕ್ಸ್ಟ್ ಇಷ್ಟು ಮಾಡ್ಕೊಂಡು ಆದ ಮೇಲೆ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ಅಫಿಲಿಯೇಟ್ ಲಿಂಕ್ ಅನ್ನ ಹಾಕ್ಬೇಕಾಗುತ್ತೆ. ಸೊ ಯಾವ ತರ ಹಾಕೋದು ಇಲ್ಲಿ ನೋಡ್ಬೋದು. ಇಲ್ಲ ಆದ ಮೇಲೆ ಕೆಲವೊಂದು ಕಡೆ ಏನ್ ಮಾಡಿ ಲಿಂಕ್ ಅನ್ನ ಹಾಕ್ತಾ ಬನ್ನಿ. ಸೊ ಇಲ್ಲಿ ಚಾರ್ಜರ್ ಇಮೇಜಸ್ ಅನ್ನ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂತ ಹೋಗಿ. ನೆಕ್ಸ್ಟ್ ಇಮೇಜಸ್ ಅನ್ನ ನಿಮಗೆ ಒಂದು ರೇಂಜ್ಗೆ ಕಾಣಿಸ್ಬೇಕು ಬ್ಲಾಗ್ ಪೋಸ್ಟ್ ಅಲ್ಲಿ. ಸೊ ಆ ತರ ಹಾಕೊಂತ ಹೋಗಿ. ಇಲ್ಲಿ ಸೆಂಟ್ರಲ್ಲಿ ಏನ್ ಮಾಡಿ ಕ್ಲಿಕ್ ಹೇರ್ ಟು ಬೈ ದಿಸ್ ಚಾರ್ಜರ್ ಅಂತ ಹಾಕ್ಬಿಟ್ಟು ಇದನ್ನ ಏನ್ ಮಾಡಿ ಅಂತಂದ್ರೆ ಹೆಡ್ಡಿಂಗ್ ಅಲ್ಲಿ ಹಾಕಿ. ಸೊ ಹೆಡ್ಡಿಂಗ್ ಅಲ್ಲಿ ಹಾಕ್ಬಿಟ್ಟು ಸೆಂಟರ್ ಅಲ್ಲಿ ಹಾಕಿ. ಸೆಂಟರ್ ಅಲ್ಲಿ ಹಾಕಿ ಆವಾಗ ಆ ಒಂದು ಅಫಿಲಿಯೇಟ್ ಲಿಂಕ್ ಅನ್ನ ನೀವು ಅಲ್ಲಿ ಪೇಸ್ಟ್ ಮಾಡ್ಬೋದು. ಸೊ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ಇಲ್ಲಿ ಟೆಕ್ಸ್ಟ್ ಅಂತ ಮೇಲ್ಗಡೆ ಕಾಣಿಸುತ್ತೆ ನಿಮಗೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಲಿಂಕ್ ಬರುತ್ತೆ ಅಮೆಝಾನ್. ಸೊ ಅದನ್ನ ಕಾಪಿ ಮಾಡ್ಕೊಡಿ. ಕಾಪಿ ಮಾಡ್ಕೊಂಡು ಆದ ಮೇಲೆ ಇಲ್ಲಿ ತಿರ್ಗಾ ಬಂದ್ಬಿಟ್ಟು ಇಲ್ಲಿ ಏನ್ ಮಾಡಿ ಇದನ್ನ ಅಷ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೋಡ್ಬೋದು ಲಿಂಕ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ. ಇಲ್ಲಿ ಪೇಸ್ಟ್ ಮಾಡಿ ಎಂಟರ್ ಮಾಡಿ. ಪೇಸ್ಟ್ ಮಾಡಿ ಎಂಟರ್ ಮಾಡಿದ್ರಪ್ಪ ಅಂತಂದ್ರೆ ಮುಗೀತು. ಅಲ್ಲಿ ನಮ್ಮ ಲಿಂಕ್ ಇವಾಗ ಸೆಟ್ ಆದಂಗೆ. ಸೊ ಇಷ್ಟ ಆದ ಮೇಲೆ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಪೋಸ್ಟ್ಸ್ ಅಲ್ಲಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ಡೇಟಾ ಕೇಬಲ್ಸ್ ಚಾರ್ಜರ್ಸ್ ಅಂತ ಕೆಟಗರಿ ತೋರಿಸ್ತಾ ಇದೆ. ನಮ್ಗೆ ಇವಾಗ ಚಾರ್ಜರ್ ನಾವು ಹಾಕ್ತಾ ಇರ್ತೀವಿ. ಚಾರ್ಜರ್ಸ್ ಮೇಲೆ ಹಾಕಿ ಇಲ್ಲಿ ನೆಕ್ಸ್ಟ್ MI ಚಾರ್ಜರ್. ಸೊ ನಾವು ಇದಕ್ಕೆ ಇದೇನ್ ಹಾಕ್ತಿದೀವಪ್ಪ ಅಂತಂದ್ರೆ ಇವಾಗ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಅಥವಾ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಹ್ಯಾಶ್ ಟ್ಯಾಗ್ಸ್ ಅನ್ನ ಯಾವ ತರ ಹಾಕ್ತಿವಲ್ವಾ, ಸೊ ಅದೇ ತರ ಇದು ಟ್ಯಾಗ್ಸ್ ಅಂತ ಕರೀತಾರೆ. ಸೊ ಅದ್ರ ಹಾಕ್ಬಿಟ್ಟು ಚಾರ್ಜರ್ಸ್. ಸೊ ನೀವು ಯಾವ್ಯಾವ ತರ ಹಾಕ್ಬೇಕು ಅನ್ಕೊಂಡಿದ್ರ 10 ವ್ಯಾಟ್ ಚಾರ್ಜರ್ಸ್. ಸೊ ಈ ರೀತಿ ನೀವೇನ್ ಮಾಡಬಹುದಪ್ಪ ಅಂತಂದ್ರೆ ಹಾಕ್ಬೋದು. ನೆಕ್ಸ್ಟ್ ಸೆಟ್ ಫ್ಯೂಚರ್ ಇಮೇಜ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಅಪ್ಲೋಡ್ ಫೈಲ್ಸ್ ಮೇಲೆ ಅವಾಗಲೇ ನಾವು ಒಂದು ಇಮೇಜ್ ಅನ್ನ ಡೌನ್ಲೋಡ್ ಮಾಡಿದ್ವಿ. ಸೊ ಆ ಇಮೇಜ್ ಅನ್ನ ನಾನು ಏನ್ ಮಾಡ್ತೀನಿ ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ MI ಅಂತ ಹಾಕ್ಬಿಟ್ಟು ಸೆಟ್ ಫ್ಯೂಚರ್ ಇಮೇಜ್ ಅಂತ ಕೊಡ್ತೀನಿ. ಸೊ ಇಲ್ಲಿ ಇಮೇಜ್ ಸೆಟ್ ಆಗತ್ತೆ. ಸೆಟ್ ಆದ ಮೇಲೆ ಇಲ್ಲಿ ಸ್ವಲ್ಪ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ SEO ನ ಮಾಡ್ಬೇಕಾಗುತ್ತೆ. ಸೊ SEO ಮಾಡ್ಬೇಕಪ್ಪ ಅಂತಂದ್ರೆ ನಮ್ಗೆ ಏನಪ್ಪಾ ಅಂತಂದ್ರೆ ಒಂದು ಪ್ಲಗಿನ್ ಬೇಕಾಗುತ್ತೆ. ಸೊ ಆ ಪ್ಲಗಿನ್ ಹೆಸರು ರ್ಯಾಂಕ್ ಮ್ಯಾಥ್ ಅಂತ. ಸೊ ರ್ಯಾಂಕ್ ಮ್ಯಾಥ್ ಪ್ಲಗಿನ್ ಅನ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ನಿಮ್ಗೆ ನೋಡ್ತಾ ಇರ್ಬೋದು ಇಲ್ಲಿ ನಿಮ್ಗೆ ಈ ತರ ಬರುತ್ತೆ. ಸೊ ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ನಿಮ್ಗೆ ಈ ತರ ಬರುತ್ತೆ. ನಾನೇನ್ ಮಾಡ್ತೀನಿ MI 5 ವೋಲ್ಟ್ 5 ವೋಲ್ಟ್ ಚಾರ್ಜರ್ ಅಂತ ಹಾಕ್ತೀನಿ. ಇದು ನಮ್ಮ ಕೀವರ್ಡ್ ಅಂದ್ರೆ ಫೋಕಸ್ ಕೀವರ್ಡ್. ಸೊ ಫೋಕಸ್ ಕೀವರ್ಡ್ ಹಾಕ್ಬಿಟ್ಟು ನಾನು ಏನ್ ಮಾಡ್ತೀನಿ ಇಂಟ್ರೊಡಕ್ಷನ್ಸ್ ನ ಸ್ವಲ್ಪ ಇಲ್ಲಿ ಎಡಿಟ್ ಸ್ನಿಪೆಟ್ಸ್ ಮೇಲೆ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಏನ್ ಮಾಡ್ತೀನಿ ಪೇಸ್ಟ್ ಮಾಡ್ತೀನಿ. ಸೊ ಪೇಸ್ಟ್ ಆದ ಮೇಲೆ ಇಲ್ಲಿ ನೋಡಬಹುದು 71% SEO ರಿಲೇಟೆಡ್ ಕಂಟೆಂಟ್ ಇದೆ ಅಂತ ತೋರಿಸ್ತಾ ಇದೆ. ನೆಕ್ಸ್ಟ್ ಯುವರ್ ಕಂಟೆಂಟ್ ಇಸ್ 396 ವರ್ಡ್ಸ್. ಸೊ ನಾನು ಅವಾಗಲೇ ಹೇಳ್ದಂಗೆ ಏನಪ್ಪಾ ಅಂತಂದ್ರೆ ಹಳೆ ವಿಡಿಯೋಸ್ ಎಲ್ಲ ಹೇಳಿದ್ದೀನಿ 600 ಗಿಂತ ಜಾಸ್ತಿ ಇರಬೇಕು. ನೀವು ಚಾಟ್ GPT ಗೆ ಹೇಳ್ಬೇಕಾಗತ್ತೆ ನನಗೆ ಇಷ್ಟೇ ವರ್ಡ್ಸ್ ಅಲ್ಲಿ ಆ ಟೆಕ್ಸ್ಟ್ ಬೇಕು ಅಂತ. ಸೊ ಅಷ್ಟು ಹೇಳಿದ್ರಪ್ಪ ಅಂತಂದ್ರೆ ನಿಮ್ಗೆ ಈಸಿಯಾಗಿ ಆ ಚಾಟ್ GPT ಏನ್ ಮಾಡಪ್ಪ ಅಂತಂದ್ರೆ ನಿಮ್ಗೆ ಟೈಪ್ ಮಾಡ್ಬಿಟ್ಟು ಕೊಡುತ್ತೆ. ಸೊ ನೆಕ್ಸ್ಟ್ ಇಷ್ಟು ಮಾಡ್ಬಿಟ್ಟು ಏನ್ ಮಾಡಿ
ಪಬ್ಲಿಷ್ ಮಾಡಿ. ಸೊ ಪಬ್ಲಿಷ್ ಆಯ್ತಪ್ಪ ಅಂತಂದ್ರೆ ನಿಮಗೆ ಕೆಲಸ ಇಲ್ಲಿ ಮುಗೀತು. ಇದೇ ತರ ಪೋಸ್ಟ್ ಗಳನ್ನ ನೀವು ಹಾಕೊಂತ ಹೋಗ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಇವಾಗ ನಮ್ಮ ವೆಬ್ಸೈಟ್ ಅಲ್ಲಿ ಅದು ಯಾವ ತರ ಕಾಣಿಸ್ತಾ ಇದೆ ಅನ್ನೋದನ್ನ ನಾವು ಇವಾಗ ನೋಡ್ಬೇಕಾಗತ್ತೆ. ಸೊ ಇಲ್ಲಿ ನೋಡ್ಬೋದು ಈ ತರ ಅದು ಕಾಣಿಸ್ತಾ ಇದೆ. ಬಟ್ ಇದು ನಮಗೆ ಈ ತರ ಕಾಣಿಸ್ಬಾರ್ದು. ಬೇರೆ ತರ ಬೇಕಂತಂದ್ರೆ ತಿರ್ಗಾ ಕಸ್ಟಮೈಸ್ ಮೇಲೆ ಬನ್ನಿ. ಕಸ್ಟಮೈಸ್ ಮೇಲೆ ಬಂದ್ಬಿಟ್ಟು ಇಲ್ಲಿ ನಾವು ಚೇಂಜಸ್ ಅನ್ನ ಮಾಡ್ಬೇಕಾಗುತ್ತೆ. ಕಸ್ಟಮೈಸ್ ಮೇಲೆ ಬಂದ್ಬಿಟ್ಟು ಇಲ್ಲಿ ಬ್ಲಾಗ್ ಅಂತ ಆಪ್ಷನ್ ಇದೆ ನೋಡಿ. ಸೊ ಬ್ಲಾಗ್ ಅಂತ ಆಪ್ಷನ್ ಇರೋದ್ ಮೇಲೆ ಕ್ಲಿಕ್ ಮಾಡಿ. ಸೊ ಬ್ಲಾಗ್ ಅಂತ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ನೋಡಬಹುದು ಬ್ಲಾಗ್ ಆರ್ಚಿವ್ ಅಂತ ಇದೆ. ಇಲ್ಲಿ ನಿಮ್ಗೆ ಡಿಸೈನ್ ಬರುತ್ತೆ. ಇಲ್ಲಿ ನೋಡ್ಬೋದು ನಿಮ್ಗೆ ಯಾವ ತರ ಡಿಸೈನ್ ಬೇಕಲ್ಲ ಆ ತರ ನೀವು ಇಲ್ಲಿ ಸೆಟ್ ಮಾಡ್ಕೋಬಹುದು. ಸೊ ನಾನು ಗ್ರಿಡ್ ಅಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಗ್ರಿಡ್ ಸೆಲೆಕ್ಟ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಗೆ ಗ್ರಿಡ್ ತರದಲ್ಲೇ ನಿಮ್ಗೆ ಏನಾಗುತ್ತೆ ಆಸ್ಟ್ರಾದಲ್ಲಿ ಇಲ್ಲಿ ನೋಡ್ಬೋದು ಈ ತರ ಕಾಣಿಸುತ್ತೆ. ಸೊ ನಿಮ್ಗೆ ಇಷ್ಟು ದೊಡ್ಡದ್ ಬೇಡಪ್ಪ, ನಮ್ಗೆ ಬೇರೆ ತರ ಒಂದು ಆಪ್ಷನ್ಸ್ ಬೇಕಂತಂದ್ರೆ ಇಲ್ಲಿ ಕೆಲವೊಂದು ಗ್ರಿಡ್ ಗಳು ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಅಂತಂದ್ರೆ ಲೇಔಟ್ ಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕಲ್ಲ ಅದನ್ನ ಆ ಲೇಔಟ್ ಅನ್ನ ನೀವು ಇಲ್ಲಿ ಸೆಟ್ ಮಾಡ್ಕೋಬಹುದು ಥೀಮ್ ಅಲ್ಲಿ. ಸೊ ನನಗೆ ಇದು ಚೆನ್ನಾಗಿದೆ. ಸೊ ಇದೇ ತರ ಇರ್ಲಿ, ನಾನು ಪಬ್ಲಿಷ್ ಮಾಡ್ತೀನಿ. ಪಬ್ಲಿಷ್ ಮಾಡಿ ಆದ ಮೇಲೆ ಪೋಸ್ಟ್ ಪರ್ ಪೇಜ್ ಅಂತ ಇದೆ. ಸೊ ನಾನು ಇಲ್ಲಿ 10 ಅಂತ ಇರೋದನ್ನ 12 ಮಾಡ್ತೀನಿ. ಸೊ ನೀವು ಅದೇ ತರ ಜಾಸ್ತಿ ಹೆಚ್ಚು ಕಮ್ಮಿ ಮಾಡ್ಕೋಬಹುದು, ಯಾವುದೇ ತರದ ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ನಿಮ್ಗೆ ಏನೇನ್ ಕಾಣ್ಬೇಕು ಅನ್ನೋದು ಕೂಡ ನಿಮ್ಗೆ ಇಲ್ಲಿ ನೀವು ಮಾಡ್ಕೋಬಹುದು. ಏನೇನ್ ಅಲ್ಲಿ ಕಾಣಿಸ್ಬೇಕು ಏನೇನ್ ಕಾಣಿಸ್ಬಾರ್ದು ಅನ್ನೋದನ್ನ ನೀವು ಇಲ್ಲಿ ಚೇಂಜಸ್ ಮಾಡ್ಕೋಬಹುದು. ಸೊ ನಾನು ಪಬ್ಲಿಷ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಡಿಸೈನ್ ಅಲ್ಲಿ ಬರ್ತೀನಿ. ಡಿಸೈನ್ ಅಲ್ಲಿ ಬಂದ್ಬಿಟ್ಟು ಬಾರ್ಡರ್, ಇಲ್ಲಿ ನಾವು ಬಾರ್ಡರ್ ಅನ್ನು ಕೂಡ ಸೆಟ್ ಮಾಡ್ಕೋಬಹುದು. ನೋಡ್ಬೋದು ಕಂಟೆಂಟ್ ಗೆ ಬಾರ್ಡರ್ ಬೇಕಂತಂದ್ರೂ ಕೂಡ ನಾವು ಇಲ್ಲಿ ಸೆಟ್ ಮಾಡ್ಕೋಬಹುದು. ಸೊ ಅದೇ ರೀತಿ ಮೆಟಾ ಟೈಟಲ್ ಸೈಜ್ ಕೂಡ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಅದೇ ರೀತಿ ಫಾಂಟ್ ಸೈಜ್ ಕೂಡ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಸೊ ಈ ರೀತಿ ಏನ್ ಮಾಡ್ಬೋದಪ್ಪ ಅಂತಂದ್ರೆ ನಾವು ಹೆಚ್ಚು ಕಮ್ಮಿ ಮಾಡ್ಕೊಂಡು ಚೆನ್ನಾಗಿ ಕಾಣಿಸೋ ತರ ಮಾಡ್ಬಿಟ್ಟು ಪಬ್ಲಿಷ್ ಮಾಡೋಣ. ಪಬ್ಲಿಷ್ ಆದ್ಮೇಲೆ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ನಮ್ಮ ಒಂದು ಬ್ಲಾಗ್ ಸೊ ಈ ತರ ಒಂದು ಸೆಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಕಂಪ್ಲೀಟ್ ಆಗಿ ಓಪನ್ ಆಗತ್ತೆ. ನೋಡ್ಬೋದು ಸೊ ಈ ತರ ಓಪನ್ ಆಗುತ್ತೆ. ಕ್ಲಿಕ್ ಹೇರ್ ಟು ಬೈ ದಿಸ್ ಚಾರ್ಜರ್. ಸೊ ಇದನ್ನ ನೀವು ಇನ್ನೂ ಹೈಲೈಟ್ ಮಾಡ್ಕೋಬಹುದು. ಸೊ ಕಲರ್ ಚೇಂಜ್ ಮಾಡೋದಾಗಿರ್ಬೋದು ಅಥವಾ ಬಟನ್ ಹಾಕ್ಬೋದು. ಸೊ ನೀವು ಅದನ್ನ ಚೇಂಜಸ್ ಮಾಡ್ಕೋಬಹುದು, ಯಾವುದೇ ತರದ ಪ್ರಾಬ್ಲಮ್ ಇಲ್ಲ. ಸೊ ಈ ರೀತಿ ಏನ್ ಮಾಡ್ಬೋದು ಅಂತಂದ್ರೆ ನೋಡಿ ಈಸಿಯಾಗಿ ಬ್ಲಾಗ್ ಅನ್ನ ಸೆಟಪ್ ಮಾಡಬಹುದು. ಸೊ ಇನ್ನು ಇದು ಚೆನ್ನಾಗಿ ಕಾಣಿಸ್ಬೇಕಂತಂದ್ರೆ ಇದೆಲ್ಲ ನೀವು ಇಮೇಜಸ್ ಗಳನ್ನ ಎಡಿಟ್ ಮಾಡ್ಕೊಂಡು ಅಪ್ಲೋಡ್ ಕೂಡ ಮಾಡ್ಬೋದು, ಯಾವುದೇ ತರದ ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ಚಾರ್ಜರ್ಸ್ ಮೇಲೆ ಯಾರಾದ್ರೂ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಅದರಲ್ಲಿ ಏನೇನಿದೆ, ಸೊ ಚಾರ್ಜರ್ಸ್ ನಾವು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಂಡು ಹಾಕಿರ್ತೀವಿ, ಅದು ಈ ತರ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಷ್ಟು ಸ್ನೇಹಿತರೆ, ಈ ರೀತಿಯಾಗಿ ನೀವೇನಪ್ಪ ಅಂತಂದ್ರೆ ನಿಮ್ಮ ಒಂದು ಅಫಿಲಿಯೇಟ್ ಬ್ಲಾಗ್ ಅನ್ನ ಸೆಟ್ ಮಾಡ್ಕೊಂಡು ಈಸಿಯಾಗಿ ದುಡ್ಡನ್ನ ಮಾಡಬಹುದು. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.